ಎಲ್ರಿಗೂ ಈ ನಿಮ್ರಾಣಿ ಕಡೆಯಿಂದ ಎಲ್ಲರಿಗೂ ಹೃದಯ ತುಂಬಿದ ನಮಸ್ಕಾರಗಳು ರೀ. ಹಂಗೆ ಪಾಪ ಎಲ್ಲರೂ ಕಾಮೆಂಟ್ ಒಳಗೆ ನಮ್ಮ ಮನೆಯವ್ರು ಹೆಂಗದಾರ ಅಂತ ಕೇಳಿರಿ. ಈಗ ಸ್ವಲ್ಪ ಗುಣ ಆಗ್ಯಾರಿ, ಸ್ವಲ್ಪ ಸ್ಟಿಕ್ ಹಿಡ್ಕೊಂಡು ವಾಶ್ರೂಮ್ಗೆ ಹೋಗೋಷ್ಟು ಅಡ್ಡಾಡಕ್ಕಾಗತ್ತೆ ರೀ. ಆದ್ರೆ 3 ತಿಂಗಳ ಕಂಪ್ಲೀಟ್ ಫುಲ್ ಕಾಲು ಉರಂಗಿಲ್ಲ. ಅವು ಬೋನ್ ಕೂಡಿದ್ರೆ ರಾಡ್ ಹಾಕಂಗಿಲ್ಲ, ಇಲ್ಲಾಂದ್ರೆ ರಾಡ್ ಹಾಕ್ತಾರಂತೆ. ಮತ್ತು 3 ತಿಂಗಳ ಮೇಲೆ ಮತ್ತೊಂದು ಆಪರೇಷನ್ ಅಂತ ಹೇಳ್ಯಾರಿ. ಅಷ್ಟೊಳಗೆ ಆರಾಮಾದ್ರೆ ಒಳ್ಳೇದಾಗತ್ತೆ ರೀ. ಹಂಗೆ ಮನೆ ಸ್ವಲ್ಪ ಶಿಫ್ಟ್ ಮಾಡೋಕ್ಕಾಗಿ ನನಗೆ ನಿಮ್ಗೆ ವಿಡಿಯೋ ಹಾಕೋಕ್ಕಾಗಲಿಲ್ಲ ರೀ. ಹೇಳಿದ್ನಲ್ರಿ ನಮ್ಮದು ಮೇಲೆ ಐತ್ರಿ ಮನೆ, ಸ್ವಂತ ಮನೆ. ಆದರೆ ನಂಗೆ ಅಲ್ಲಿ ಇವರಿಗೆ ಮೆಟ್ಲು ಹತ್ತಕ್ಕಾಗಂಗಿಲ್ಲ. ಅದಕ್ಕೆ ನಾವು ಈಗ ಬೇರೆ ಒಂದು ಕೆಳಗಿರೋದು ಒಂದು ಮನೆ ಬಾಡಿಗೆ ಒಳಗೆ ಬಂದೀವಿ. ಅವೆಲ್ಲ ಸಾಮಾನು ಶಿಫ್ಟ್ ಮಾಡೋದು, ಅಲ್ಲಿಂದ ಕಟ್ಕೊಳ್ಳೋದು, ಇಲ್ಲಿ ತಂದು ಎಲ್ಲ ಜೋಡಿಸ್ಕೊಳ್ಳೋದು ಭಾಳ ಕೆಲಸ ರೀ. ಅದಕ್ಕೆ ನಮ್ಮ ಸ್ವಲ್ಪ ನನಗೂ ಹುಷಾರಿಲ್ಲಂಗೆ ಆಗೈತೆ ರೀ. ನೆಗಡಿ ನೋಡಿರಿ, ಗಂಟ್ಲ ನನ್ನ ದನಿನೂ ನಿಮ್ಗೆ ಬದಲಾಗೈತೆ ಅನ್ಸುತ್ತೆ. ದಯವಿಟ್ಟು ಎಂತ ತಿಳ್ಕೊಬೇಡ್ರಿ. ಇವತ್ತು ನನಗೆ ಸ್ವಲ್ಪ ಫ್ರೀ ಇದ್ದಿತ್ತು, ಅದಕ್ಕೆ ನಾನು ಇವತ್ತೊಂದು ವಿಡಿಯೋ ಮಾಡಿದೆ. ಇಷ್ಟು ಮಾಡಬೇಕು ಅಂದ್ಕೊತಿದ್ದೆ. ಅದನ್ನು ಮನೆಯವ್ರನ್ನ ಮಾತಾಡ್ಸೋಕ್ಕೆ ಜನ ಬರೋದು, ಅವ್ರಿಗೆ ಚಾ ನಾಷ್ಟ ಅದು ಮನೆ ಸಾಮಾನು ಜೋಡಿಸ್ಕೊಳ್ಳೋದು, ಒಟ್ಟೆ ನಂಗೆ ಟೈಮೇ ಸಿಗ್ಲಾರ್ದಂಗೆ ಆಗೈತೆ ರೀ. ಇವಾಗೆಲ್ಲ ಸಾಮಾನು ಜೋಡಿಸ್ಕೊಂಡಿನಿ ರೀ. ಮತ್ತು ಮಂದಿ ಎಲ್ಲ ಯಾರು ಬರಲಾರ್ದಾಗ ನನಗೆ ಯಾವಾಗ ಅವಕಾಶ ಆಗುತ್ತೆ ನಾ ಹಾಕ್ತೀನಿ ರೀ. ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ. ಆದಷ್ಟು ನಾನು ಇನ್ಮೇಲೆ ಡೈಲಿ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ ರೀ. ಹಾಗೆ ನಮ್ಮ ಮನೆಯವ್ರನ್ನೆಲ್ಲರೂ ನೀವು ಆಶೀರ್ವಾದ ಮಾಡಿರಿ, ಜಲ್ದಿ ಆರಾಮಾಗಲಿ ಅಂತಂದು. ಅದಕ್ಕೆ ನಾನು ತುಂಬಿದ ಹೃದಯದಿಂದ ನಿಮ್ಮ ಹತ್ರ ಏನಂತ ಹೇಳ್ಕೊಬೇಕಂತನೂ ಗೊತ್ತಾಗಲ್ತು ರೀ. ಆದರೆ ನನ್ನ ನಮಸ್ಕಾರ ಅಂತ ಅಷ್ಟೇ ನನಗೆ ಹೇಳೋಕ್ಕಾಗತ್ತೆ ರೀ. ದಯವಿಟ್ಟು ನಿಮ್ಮ ಆಶೀರ್ವಾದ ಹಿಂಗೆ ನಮ್ಮ ಮೇಲೆ ಇರಲಿ, ನಮ್ಮ ಮೇಲೆ, ನಮ್ಮ ಯಜಮಾನ್ರ ಮೇಲೆ, ನಮ್ಮ ಮಕ್ಕಳ ಮೇಲೆ ಇರುತ್ತೆ ಅಂತ ಅಂದ್ಕೊಂಡೀನಿ ರೀ. ನಿಮ್ಮ ಆಶೀರ್ವಾದಲಿಂತ್ರ ಇವತ್ತು ಅವ್ರು ಸ್ವಲ್ಪ ಆರಾಮಾಗ್ಯಾರ ಅಂತ ನಾನು ಭಾವಿಸ್ತೀನಿ ರೀ. ಹಿಂಗೆ ನಿಮ್ಮ ಆಶೀರ್ವಾದ ಸದಾಕಾಲ ಇರಲಿ. ಅತ್ತಿಗೆಮ್ಮ ಬರ್ರಿ, ಇದೆ ನೋಡ್ರಿ ನಮ್ಮ ಮನೆ. ಅಣ್ಣ ಬಾ ಒಳಗೆ ಹೋಗಂಬರ್ರಿ. ರೀ ಏನ್ರಿ ಇದು ನಿಮ್ಮ ತಂಗಿ ಮನೆ ಇಷ್ಟು ದೊಡ್ಡದೈತಿ, ದೊಡ್ಡ ಬಂಗ್ಲೆನೇ ಐತಲ್ರಿ. ಓಯೋ ಓಯೋ ಇನ್ನ ಒಳಗೆ ಹೆಂಗೈತೆ ಅನ್ನ ಬರ್ರಿ ನೋಡಕ್ ಹೋಗಂಬರ್ರಿ. ಹ್ಞೂ ಮತ್ತೆ ನಮ್ಮ ತಂಗಿ ಅಂದ್ರೆ ಏನಂತ ತಿಳ್ಕೊಂಡಿ, ದೇವರು ಕೊಟ್ಟ ತಂಗಿ. ಈ ತಂಗಿಲಿಂದ ನನ್ ಭಾಳ ಬೆಳಕಾಗಿ ಹೋತು. ನಡಿ ಒಳಗೆ ನಡ್ರಿ. ಅಣ್ಣ ಅತ್ತಿಗೆಮ್ಮ ಇದೈತಲ್ರಿ, ಇದು ನಮ್ಮ ಈ ಹೊಲ ಎಲ್ಲ ಕಾಣ್ತೈತ್ರಿ. ಇದು ನಮ್ಮ ಹೊಲದಾಗ ಕುತ್ಕೊಂಡು ಊಟ ಮಾಡ್ತೀವಿ ಅಂದಂಗೆ ಇರುತ್ತೆ. ಇಲ್ಲಿ ಎಲ್ಲರೂ ಆರಾಮ್ ಯಾವಾಗಾರ ನಾವು ಇಲ್ಲಿ ನಾಷ್ಟ ಮಾಡಾಕ, ಊಟ ಮಾಡಾಕ, ಸ್ವಲ್ಪ ಕಾಲಕ್ಕೆ ಪ್ರಶಾಂತವಾಗಿರಾಕ, ಆ ಥರ ಇಲ್ಲಿ ಎಲ್ಲರೂ ಮಸ್ತ್ ಎಂಜಾಯ್ ಮಾಡ್ಬೋದು ಇದನ್ನ. ಒಯ್ಯೋ ಒಯ್ಯೋ ನೋಡ್ರಿ, ಹೊಲ ನೋಡ್ರಿ, ಅಲ್ಲಿ ಕಣ್ಣು ಕಾಣಿಸ್ತೈತಿ. ಇಲ್ಲೇ ಕುತ್ಕೊಂಡು ಅದನ್ನೆಲ್ಲ ನೋಡ್ಬೋದಲ್ರಿ. ಎಂತ ಚಂದ ಐತಲ್ರಿ ಮನಿ. ಹೌದ್ಲಿ, ನಾ ದಿನ ಕಷ್ಟಪಟ್ಟು 3 ಮೈಲ್ ನಡ್ಕೊಂತ ಹೊಲಕ್ಕೆ ಹೋಗಿದ್ದೆ. ಇವಾಗ ನೋಡ್ಕೊಂಡು ಎದುರಿಗೆ ಹೊಲ. ತಂಗ್ಯವ ಇದು ಅಷ್ಟು ಹೊಲ ನಮ್ದಾನ? ನೋಡ ಇದಷ್ಟು ಹೊಲ ನಮ್ದೇ. ಇನ್ಮೇಲೆ ನೀನೇ ನೋಡ್ಕೋಬೇಕು. ಆಯ್ತಾಯ್ತು. ಅಪ್ಪ ಇದೆಷ್ಟು ಚಂದ ಐತಿ. ಇಲ್ಲಿ ನಾನು ತಮ್ಮ ಇರ್ತೀವಿ. ಆಯ್ತಾಯ್ತು, ಯಾರಾದ್ರೂ ಇರ್ರಿ. ಅಣ್ಣ ಇದು ಒಂದು ಬೆಡ್ರೂಮ್. ಇದು ನೀವಾದ್ರೂ ಇರ್ರಿ, ಇಲ್ಲಾಂದ್ರೆ ಹುಡುಗರಾದ್ರೂ ಇರ್ಲಿ. ವಾಯುವ ಅಲ್ಲಿ ನೋಡ್ರಿ, ಬೆಡ್ರೂಮಿನ ತುಂಬ ಲೈಟು, ಆ ಕರ್ಟನ್ನು ಎಷ್ಟು ಚಂದ ಐತಲ್ರಿ. ಎಂತ ಚಂದ ಐತಿ. ನಾ ಅತ್ತಿಗೆಮ್ಮ ಇದು ಒಂದು ರೂಮ್ ನೋಡ್ರಿ, ಇದ್ರಾಗ ಬೇಕಿದ್ರೆ ನೀವು ಇರ್ಬೋದು. ಅಪ್ಪ ಅಪ್ಪ ಇದ್ರಾಗ ನಾನು ಇರ್ತೀನಿ, ಇದು ಚಂದ ಐತಿ. ಆಯ್ತು ಮಗನ, ನೀನೇ ಇರು. ರಾಣಿ ಏನಿದು ಇಷ್ಟು ಬಂಗಾರ, ಬಂಗಾರದ ಮಂಚ. ಯುವ ಯುವ ಬಂಗಾರ ರಾಶಿ. ಯುವ 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 ಕಣ್ಣಿಲೆ ನೋಡಕ್ಕಾಗಲ್ತ. ಯುವ ಬಂಗಾರ, ಯುವ ಬಂಗಾರ. ಯವ್ವ ತಂಗ್ಯವ್ವ, ನಾವೇನು ಕನಸು ಕಾಣಕತ್ತಿಲ್ಲ ಹೋದಿಲ್ಲ. ಯವ್ವ ಇದೇನೆ ಯವ್ವ, ಬಂಗಾರದ್ದು ಗವಿನ ಐತಲ್ಲ ಯವ್ವ. ಎತ್ತ ನೋಡು ಬಂಗಾರ, ಕಾಲ ಬಂಗಾರ, ಮಂಚ ಬಂಗಾರ, ಏನ್ ಬಂಗಾರ ಯವ್ವ ಇದು. ನೀವೇನು ಕನಸು ಕಾಣಕತ್ತಿಲ್ಲ. ಇದು ಕರೆ ಅಂದ್ರ ಇಷ್ಟೆಲ್ಲ ಸರಿ ಸಂಪತ್ತು ನಮ್ದೈತಿ. ನೀವು ನಾ ಹೇಳ್ದಂಗೆ ಕೇಳ್ಕೊಂಡು ಹೋದ್ರೆ ಇದೆಲ್ಲ ನಿಮ್ದಾಗುತ್ತೆ. ಅಯ್ಯವ ಬಂಗಾರದಂತ ತಾಯಿ, ಇಷ್ಟು ಬಂಗಾರ ಕೊಡ್ತೀನಿ ಅಂದ್ರೆ ನಿನ್ ಕಾಲಲ್ಲೇ ತೋಸಿ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀವಿ. ಯವ್ವ ನಾವು ಹೇಗೆಲ್ಲ ಕೇಳ್ತೀವಿ, ಇದನ್ನೆಲ್ಲ ನಮ್ದಾಗತ್ತಂದ್ರೆ ಆಯ್ತವ. ಹೌದೌದು, ಮತ್ತಿಷ್ಟು ಬಂಗಾರ ಎಂತ ಇಡೀ ಜಗತ್ನಾಗ ಯಾವ ನನ್ನ ಮಗನಂತಲೂ ಇಲ್ಲ. ನಮಗಾಗತ್ತಂದ್ರೆ ಇನ್ಯಾರು ಬಿಟ್ಟಾರ? ಆಯ್ತವ, ನೀ ಹೆಂಗೆ ಹೇಳ್ತಿ ಹೇಳು, ನೀ ಏನ್ ಮಾಡ್ತೀವಿ ಅಂತ ಹೇಳಿ ಮಾಡ್ತೀವಿ. ಆದ್ರೆ ಇದೆಲ್ಲ ಬಂಗಾರ ನಮ್ದೇ ಹೌದಿಲ್ಲ? ಹೂನಣ್ಣ, ಎಲ್ಲ ನಿಮ್ದೆ, ನಿಮಗೆ ಕೊಡ್ತೀನಿ ಕಡೆಗೆ. ಆದ್ರೆ ಇದೆಲ್ಲ ನಿಮ್ದಾಗಬೇಕನ್ನ ನಾ ಹೇಳಿ ಕೇಳಬೇಕು. ಹೌದಾ, ಏನ್ ಮಾಡ್ಬೇಕು ಹೇಳು. ನೀ ಹೇಗೆಲ್ಲ ಮಾಡ್ತೀವಿ, ನೀನ್ ಅದ್ರ ಬಗ್ಗೆ ತಲೆಯನ್ನೇ ಕೆಡ್ಸ್ಕೊಬೇಡ. ನಾನು ಹೇಳಿದ್ನಲ್ಲ, ನೀ ಕಾಲಿಲ್ಲೇ ಕುತ್ಕೊಂಡು ತೋರಿಸು, ನಾವು ಮಾಡ್ತೀವಿ. ಏನ್ ಮಾಡ್ಬೇಕು ಹೇಳುವ? ಏನಿಲ್ಲ ಅತ್ತಿಗೆಮ್ಮ, ಮನೆಯಂದ್ರೆ ನನಗಂತೂ ನಮ್ಮಪ್ಪ ನಮ್ಮಮ್ಮ ಇಷ್ಟು ಶ್ರೀಮಂತಿರೋದಕ್ಕೆ ಏನು ಕೆಲಸ ಕಲಿಸೇ ಇಲ್ಲ ನಂಗೆ. ಮನ್ಯಾಗ ಯಾವ ಕೆಲಸನೂ ನಂಗೆ ಬರೋದೇ ಇಲ್ಲ. ಅದಕ್ಕೆ ಮನೆ ಕೆಲಸ ಎಲ್ಲ ನೀ ನೋಡ್ಕೊ, ಹೊಲದ ಕೆಲಸ ಎಲ್ಲ ಅಣ್ಣ ನೋಡ್ಕೊತಾನೆ. ಆಮೇಲೆ ಸ್ವಲ್ಪ ಜಗ್ಗಿ ಆಗ್ತೈತಿ ಕೆಲಸ. ನೋಡ್ರಿ, ಅರಮನೆ ಅಂತ ಮನೆ ಐತಿ, ಹೊಲ ಅಂತೂ ಕಣ್ಣಿಗೆ ಕಾಣಷ್ಟು ಹೊಲ ಐತಿ. ಯಾರು ಆಳು ಕಾಳು ನಮಗೆ ಬಂಗಾರ ಈ ಶ್ರೀಮಂತಿರೋದಕ್ಕೆ ನಾ ಹಚ್ಕೊಂಡಿಲ್ಲ. ಯಾಕೆ ಬೇಕು ಅಂತ ಹೇಳಿ. ಅದಕ್ಕೆ ಮತ್ತೆ ನೀವು ಇಬ್ಬರ ಮಾಡ್ಕೋಬೇಕು. ಅದಕ್ಕೆ ಮತ್ತೆ ಮಾಡ್ತೀರಿಲ್ಲ? ಹೌದೌದೌದು, ಆಳಿನ ಮ್ಯಾಗ ನಂಬಿಕೆ ಇರಂಗಿಲ್ಲ. ಯಾಕೆ ಬೇಕು? ಆಳು ಕೆಲಸ ಮಾಡ್ದಂಗ ಮಾಡಿ ಗಾಡಿ ಕನ್ನ ಹಾಕೊಂಡು ಒಂದೊಂದ ಬಂಗಾರ ಇಟ್ಟಂಗಿನ ತೊಗೊಂಡು ಹೋದ್ರೆ ಬೇಡ 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 ಬೇಡ. ಯಾ ಆಳು ಬೇಡ ಬೇಡ. ನಾನು ನನ್ನ ಹೆಂಡತಿ ಅಕ್ಕಿ ಮನೆ ಮಾಡ್ಲಿ, ನಾ ಹೊರ ಮಾಡ್ತೀನಿ. ಇದಷ್ಟು ನಾವ ಮಾಡ್ಬೇಕು. ಮತ್ತ ಇಲ್ಲ ನಾವು ಕಾಯ್ಬೇಕಲ್ವ? ಮತ್ತ ತಂಗಿಯವ, ನೀ ಚಿಂತೆನೆ ಮಾಡ್ಬೇಡ. ನೋಡು ಹೆಂಗ ಮಾಡ್ತೀವಿ ಅಂತೇಳಿ.
ಏ ಹೌದೌದು ಮನ್ಯಾಗ ಆಳಿದ್ರ ಮತ್ತೆ ಅವ್ರನ್ನ ಕಾಯ್ಕೊಬ್ರ ಆಳ್ಬೇಕು ಯಾಕವ ನಾವ ನಮ್ಮ ಮನೆ ಕೆಲಸ ಮಾಡ್ಕೊಂಡ್ರಾತು ಎಲ್ಲರ ಹಿಂದ ವರ್ಷ ಇಷ್ಟಕೊಂಡ ಬಂಗಾರ ನೋಡಿ ರಾತ್ರಿ ಎಲ್ಲಾರು ಬಂದು ನಮ್ಮನ್ನ ತಲೆ ಒಳಗ ತಗೊಂಡ್ ಹೋದ್ರ ಯಾಕೆ ಬೇಕು ನಮ್ಮ ಮನ್ಯಾಗ ಇಷ್ಟು ಬಂಗಾರ ಐತಂತಾರೆ ಹೇಳೋದ್ ಬೇಡ ಯಾರಿಗೂ ಗೊತ್ತು ಮಾಡ ಕೊಡ್ಬಾರ್ದು ನಮ್ಮ ಮನೆ ನಾವು ಕೆಲಸ ಮಾಡ್ಕೊಂಡ್ರೇನು ಹೌದಲ್ಲ ಇಷ್ಟ ಆಸ್ತಿ ರೊಕ್ಕ ಬಂಗಾರ ಬೇಕಾದ್ರೆ ನಾವ ರಾಜ ನಾವ ರಾಣಿ ಆಗಿರ್ಬೇಕಾದ್ರೆ ಆಟ ಕೆಲಸ ಮಾಡ್ಕೋದಿ ದೊಡ್ಡಗದ ಏನ್ ಚಿಂತೆ ಮಾಡ್ಬೇಡ ಎಲ್ಲ ಮಾಡ್ತೀವಿ ನೀ ಸುಮ್ಮನೆ ಆರಾಮ್ ರಾಣಿಗೆ ತೀರಷ್ಟೇ ಮತ್ತೆ ಹುಡುಗರು ಸಾಲಿ ಏ ಸಾಲಿ ಓದಿ ಏನು ಬಕ್ ಬರ್ಲೆ ಬೀಳೋದೈತಿ ಇಷ್ಟು ಆಸ್ತಿ ಇರ್ಬೇಕಾದ್ರೆ ಯಾವ ಬೇಕಾಗೈತೆ ಸಾಲಿ ಓದೋದು ಎದಕ್ಕೆ ಅವತ್ತಂಗೆವ ಓದಿ ಉದ್ಧಾರ ಆಗಿ ಏನೋ ದುಡಿಲಿ ದುಡ್ಡು ಬಿಡ್ಲಿ ರೊಕ್ಕ ಆಗಲಿ ಆಸ್ತಿ ಮಾಡಲಿ ಅಂತಂದು ಹೌದಿಲ್ಲ ಇಷ್ಟೆಲ್ಲ ಇರ್ಬೇಕಾದ್ರೆ ಯಾವ ಬೇಕಾಗೈತೆ ಸಾಲಿ ಅವ್ರು ಹೋಗೋದು ಬೇಡ ಸಾಲಿಗೆ ಯಾಕಂದ್ರೆ ಗೊತ್ತಿದ್ದಲ್ದಂಗೆವ ಹುಡುಗರ ಬಾಯಾಗ ಮಾತು ನಿಲ್ಲಂಗಿಲ್ಲ ಅವು ಸಾಲಿಗೆ ಹೋದಾಗ ಯಾರ್ದಾರ ಮುಂದೆ ಉಸಿರು ಬಿಟ್ಟು ಅಂದ್ರೆ ಬೇಡ ಸಾಲಿನ ಬೇಡ ಸುಳ್ಗಾಡ್ ಸೊಂಟಿ ಕೊಮ್ಮನು ಬೇಡ ಇಲ್ಲೇ ಹೋಗ್ಬೇಕ ಹಂಗ ನಮ್ಮ ಕೈಯಾಗ ಕೊಟ್ಟು ಕೆಲಸಕ್ಕೆ ಕಲಿತಾವು ನನ್ನ ಮಗನ ಕರ್ಕೊಂಡು ಹೊಲಕ್ಕೆ ಹೋಗ್ತೀನಿ ಮಗಳು ಕರ್ಕೊಂಡು ಅಕ್ಕಿ ಮಾಡ್ತಾವ ಆರಾಮ ಎಮ್ಮಿ ಕೊಡ್ ಬಿದ್ಕೊಂಡ ಅಣ್ಣ ಅಣ್ಣ ಅತ್ತಿಗೆ ಹಾ ಇದು ಓ ದೇವ್ ಕೊಡ್ತಂಗೆ ಅವಲ್ಲ ಅಯ್ಯೋ ನಾವು ಇಲ್ಲಿ ಮಕ್ಕೊಂಡು ನೆನಪೇ ಇಲ್ಲ ನೋಡು ಲೇ ಎದಲೇ ಅಯ್ಯ ಯಾಕ ನಿನ್ನೆ ಅದು ಮೆತ್ತನ ಹಾಸಿಗೆ ಇತ್ತಲ್ಲವ ಅದಕ್ಕೆ ನನಗ ನಿದ್ದೆ ಚಲೋ ತಗೊಂಡ್ಬಿಟ್ಟಿತ್ತ ಹಂಗಾಗಿ ಎಚ್ಚರಾಗಿಲ್ಲ ಏನೋ ತಪ್ಪು ತಿಳ್ಕೊಬೇಡವಾ ಹೌದೌದು ತಂಗೆವ ನನಗೂ ಹಂಗ ಆಗ್ಬಿಟ್ಟೈತೆ ನೋಡು ಎಂತ ನಿದ್ದೆ ಅಂದ್ರ ಎಷ್ಟು ವರ್ಷದ ನಿದ್ದೆ ಇವತ್ತು ಮಾಡಿ ಹಂಗಾಗೈತೆ ನೋಡು ಮೆತ್ತಗ ಹಾಸಿಗೆ ಏನ್ ಹೇಳ ಸುಖನ ಆಯ್ತು ಬಿಡ್ರಿ ನಿಮಗ್ ಖುಷಿ ಆಯ್ತಲ್ಲ ಅಷ್ಟು ಸಾಕು ಅಂದಂಗ ಅದ್ಗೆಮ್ಮ ನನಗೊಂಚೂರು ಬೆಳಗ್ಗೆ ಎದ್ದ ತಕ್ಷಣ ಚಾ ಬೇಕು ಸ್ವಲ್ಪ ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಚಾ ಮಾಡ್ಕೊಂಡ್ ಬರ್ತಾರೆ ಹಂಗ ಕೆಲಸ ಶುರು ಮಾಡ್ರಿ ಮತ್ತೆ ಅಣ್ಣ ನೀವು ಚಾ ಕುಡಿದು ಹೊಲಕ್ಕೆ ಹೋಗ್ತಾರೇನ ಈ ಸದ್ಯ ಹೋಗಿ ಬಡ ಎಲ್ಲ ಸ್ವಚ್ಛ ಮಾಡಿ ನಿನಗೆ ಚಾ ಓದಿಲ್ಲ ತಂದ್ಕೊಡ್ತೀನಿ ತಡಿ ನಾನು ಅಷ್ಟವ ಚಾ ಕುಡ್ದತ್ನ ಹೊಲಕ್ಕೆ ಹೋಗ್ಬಿಡ್ತೀನಿ ಅಂದಂಗ ಅದು ನಿಧಿದು ಗುಹೆ ಐತಲ್ಲ ಮತ್ತು ಯಾರ ಕೆಲಸದಾರ ಬೇಡವಾ ಹುಡುಗಿಡರಿಂದ ಗಡ್ಸೆ ಅದಕ್ಕೆ ನಾ ಮಾಡ್ತೀನಿ ನೀ ಏನು ಚಿಂತೆ ಮಾಡಬೇಡ ಅದ್ರದ್ದು ಕವಲಕ್ಕೆ ಕಾಯ್ತೀನಿ ನಿನ್ನ ಎಲ್ಲ ಕೆಲಸನ ಮಾಡ್ತೀನಿ ಹೌದಿಲ್ಲ ಹಂಗ ನೀವು ಆಡೋ ಹುಡುಗರ್ನ ಎಬ್ಬಿಸಿ ನಿಮ್ ಕೆಲ್ಸಕ್ಕೆ ಕರ್ಕೋರಿ ಯಾಕಂದ್ರ ಈಗ ಸಾಲಿನ ಬಿಡ್ಸಿರಿ ಮತ್ತೆ ಅವು ಚಲೋ ಕಲೀಲಿಲ್ಲ ಅಂದ್ರೆ ಮುಂದೆ ಮಕ್ಕಳ ಭವಿಷ್ಯ ಹಾಳಾಗತ್ತೆ ಕೆಲಸನ ಕಲೀಲಿ ಕೆಲಸ ಕಲಿಸ್ರಿ ಈಗ ನಾ ಹೋಗಿ ಎಬ್ಬಿಸ್ತೀನಿ ಈ ಸದ್ಯ ಎಬ್ಬಿಸಿ ಅವ್ರನ್ನ ಅಡಿಗೆ ಮನ್ಯಾಗ ನಾನು ಅಕ್ಕಿಗೆ ನೆಲ ಹೊರ್ಸಕ್ಕೆ ಹೋಗ್ತೀನಿ ನಮ್ಮ ಮನೆ ಕಸ ಹೊಡ್ಕೋತಿ ಇಲ್ಲಾಂದ್ರೆ ನಾನು ನೆಲ ಹೊರ್ಸ್ತೀನಿ ಅಕ್ಕಿ ಕಸ ಹೊಡಕಸ್ತೀನಿ ರೀ ನೀವು ಕರ್ಕೊಂಡು ಹೋಗ್ರಿ ಹುಡುಗನ ಏನ್ ನೋಡಿ ಕೆಲಸ ಕಲಿಸ್ರಿ ಅದು ಆಯ್ತು ತಂಗ್ಯವ ನಾನು ನನ್ನ ಮಗ ಇಬ್ರು ಸೇರಿ ಹೊಲ್ದಾಗ ಚೊಕ್ಕ ಕೆಲಸ ಮಾಡ್ತೀವಿ ನೀನೇನು ಚಿಂತೆ ಮಾಡಬೇಡ ಆಯ್ತು ಅದೇಮ್ಮ ಅಲ್ಲ ನಾನು ರೂಮ್ದಾಗ ಇರ್ತೀನಿ ಜಲ್ದಿ ಒಂಚೂರು ಚಾ ತಗೊಂಬರ್ರಿ ರೀ ಹಂಗ ಬೆಚ್ಚಗ ಮೆತ್ತಗ ಹಾಸಿಗೆ ಅಂತೇಳಿ ಮಕ್ಕೊಂಬಿಡೋದನ ಅಲ್ಲ ಅಷ್ಟಾಕ್ ಒಂದ ಬಂಗಾರ ಬೇಕಂದ್ರ ಕಷ್ಟಪಡ್ಬೇಕು ಗೊತ್ತನ ಹಂಗ ನನಗೆ ಬಂಗಾರ ಬೇಕಂತಿದ್ದಲ್ಲ ನೋಡ್ತೇನೆ ಬಂಗಾರದ ರಾಶಿನ ಕೊಟ್ಟ ದೇವ್ರು ಕೊಟ್ಟು ತಂಗಿ ಕೊಟ್ಟಾಗ ನೋಡು ಅದಕ್ಕೆ ಈಗ ನಾವು ಆಕಿನ ಚೆನ್ನಾಗಿ ನೋಡ್ಕೊಂಡ್ರೆ ನಮಗೆ ಓಟು ಕೊಡ್ತಾಳ ಇಲ್ಲ ಅಂದ್ರೆ ಏನೋ ಕೊಡಂಗಿಲ್ಲ ನೋಡುವ ಆಕಿನ್ನ ಕೇಳಕ್ಕಿಂತ ಮುಂಚೆಕ ಎಲ್ಲ ಆಕಿ ಕೈಯಾಗಿ ಹಿಡ್ಕೊಂಡಿದ್ರ ಮುಂದೆ ಮನೆ ಕೆಲಸ ಸ್ವಚ್ಛಗೆ ಮಾಡು ನಾ ಹೊಲ್ದಾಗ ಎಲ್ಲ ಚೊಕ್ಕ ಮಾಡ್ಕೊಂಡ್ ಬರ್ತೀನಿ ಏನ ಅಯ್ಯ ನನಗೆ ಹೇಳ್ತಾರೇನ್ರಿ ಅದ ಬಿಟ್ಬಿಡ್ರ ಚಿಂತಿನ ಹಂಗಾಗಿ ಇಟ್ಕೊಂಡು ನೋಡ್ಕೋತೀನಿ ಆತ ಊರ್ ನೆಬಸ್ ಬಿಡಬೇಡ